ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿ, ಸಿಂಹ ಲಗ್ನ. ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ತುಂಬಾ ಅದ್ಭುತವಾದಂತಹ ಫಲ ಸಿಂಹ ರಾಶಿ, ಸಿಂಹ ಲಗ್ನದವರಿಗಿದೆ. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ಲಾಭ ಸ್ಥಾನದಿಂದ ಸಂಪೂರ್ಣವಾದಂತಹ ಗುರುವಿನ ಅನುಗ್ರಹ ಇದೆ. ಅಷ್ಟಮದಿಂದ ಶನಿಶ್ಚರ ಆಕಸ್ಮಿಕವಾಗಿ ಕೆಲವೊಂದು ಲಾಭ ಮತ್ತೆ ಕೆಲವೊಂದು ಪರಿವರ್ತನೆ ನಿಮ್ಮ ಜೀವನದಲ್ಲಿ ನೋಡುವಂಥದ್ದಿದೆ. ಮಂಗಳ ಉಚ್ಚ ಸ್ಥಾನದಿಂದ ರವಿಯ ಜೊತೆಗೆ ಸಂಯೋಗ ತುಂಬಾ ಅದ್ಭುತವಾದಂತಹ ಫಲ ಕಾಂಪಿಟೇಷನ್ ಪೈಪೋಟಿಗೆ. ಸಪ್ತಮ ಸ್ಥಾನದಲ್ಲಿ ಬುಧ ಮತ್ತೆ ಶುಕ್ರನ ಸಂಯೋಗ ತುಂಬಾ ಉತ್ತಮವಾದಂತಹ ಫಲ ವ್ಯಾಪಾರಸ್ಥರಿಗೆ. ಸೊ ಹಾಗಾಗಿ ಬರುವಂತಹ ತಿಂಗಳು ಅದ್ಭುತವಾದಂತಹ ಯೋಗ. ರಾಹು ಮತ್ತೆ ಕೇತು ಕೂಡ ತುಂಬಾ ಉತ್ತಮವಾದಂತಹ ಫಲಗಳ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ನೋಡಿ, ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಕಾಂಪಿಟೇಟಿವ್ ಮತ್ತೆ ನಿಮ್ಮ ಒಂದು ಕಾಂಪಿಟೇಷನ್ ಮಾಡುವಂತಹ ಮನಸ್ಥಿತಿ ಇರುತ್ತೆ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾವು ಜಯವನ್ನ ಸಾಧನೆ ಮಾಡುವಂತಹ ಒಂದು ಅವಕಾಶಗಳಿರುತ್ತೆ. ಶತ್ರುಗಳ ಮೇಲೆ ಹಿಡಿತ ಸಾಧನೆ ಮಾಡೋದಾಯ್ತು. ಮತ್ತೆ ಕುಟಿಲ ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ. ನೀವು ಡಿಪ್ಲೊಮಸಿ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಕಾರ್ಯಗಳನ್ನ ಮಾಡ್ಬೇಕಂದ್ರೆ ಅದೆಲ್ಲ ಕೈಗೆತ್ಕೊಂಡ್ರೆ 100ಕ್ಕೆ 100 ನೀವು ಅದರಲ್ಲಿ ಸಕ್ಸಸ್ ಆಗುವಂತಹ ಯೋಗಗಳು. ಚಾಣಾಕ್ಷತನ ಇರುತ್ತೆ. ಎದುರಿನ ವ್ಯಕ್ತಿಯಿಂದ ತುಂಬಾ ಉತ್ತಮವಾದಂತಹ ಅನುಕೂಲ, ಸಪೋರ್ಟ್ ಆಗಿರ್ಬೋದು. ನೀವು ಹೋದ ಕಡೆಗೆ ನಿಮ್ಮ ಒಂದು ಗೌರವ ಆಗಿರ್ಬೋದು. ಅದರಿಂದ ನೀವು ಲಾಭ ಪಡೆಯುವಂತಹ ಯೋಗಗಳು ಈ ಬರುವಂತಹ ತಿಂಗಳಲ್ಲಿದೆ. ಜೊತೆಗೆ ನೋಡಿ, ಕೆಲವೊಂದು ಆಕಸ್ಮಿಕವಾದಂತಹ ಯೋಗಗಳು ಕೂಡ ನಿಮ್ಗಿರುತ್ತೆ. ಹಿಂದೆ ಮಾಡಿದಂತಹ ಹೂಡಿಕೆಯಿಂದ ಲಾಭ ಬರುವಂತದ್ದಾಗಿರ್ಬೋದು. ವ್ಯಾಪಾರದಲ್ಲಿ ಉತ್ತಮವಾದಂತಹ ಧನದ ಲಾಭದ ನಿರೀಕ್ಷೆ ಆಗುತ್ತೆ. ಸುಮಾರಷ್ಟು ಜನರಿಗೆ ಈ ಬರುವಂತಹ ತಿಂಗಳಲ್ಲಿ ಲೋನ್‌ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳು. ವಾಹನಗಳನ್ನ ಲೋನ್ ಮುಖಾಂತರ ಪಡೆಯೋದಾಗಿರ್ಬೋದು. ಮನೆ ಪ್ರಾಪರ್ಟಿ ತಗೊಳ್ಳೋಕೆ ಲೋನ್‌ಗಳನ್ನ ಅಪ್ಲೈ ಮಾಡಿದ್ರೆ ಅದಕ್ಕೆ ನಿಮಗೆ ಸಿಗುವಂತದ್ದಾಗಿರ್ಬೋದು. ನಿಮ್ಮ ಅವಶ್ಯಕತೆ ಇದ್ರೆ ಹಣಕಾಸು, ಮಿತ್ರರಿಂದ ಸಪೋರ್ಟ್ ಮತ್ತೆ ಬ್ಯಾಂಕುಗಳಿಂದ ಸಹಕಾರ ಇವೆಲ್ಲವನ್ನೂ ಕೂಡ ಸಿಗುವಂತಹ ಯೋಗ ಇದೆ. ಹಳೆ ದುಡ್ಡೇನಾದ್ರೂ ಸ್ಟ್ರಕ್ ಆಗಿದ್ದಿದ್ರೆ ಈ ಬರುವಂತಹ ತಿಂಗಳಲ್ಲಿ ಪ್ರಯತ್ನದ ಮುಖಾಂತರ ನಿಮಗೆ ಅದನ್ನ ಪಡೆಯುವಂತ ಯೋಗಗಳಿದೆ. ಆದರೆ ಕೆಲವೊಂದು ಸಾಲದ ಹೊರೆನೂ ಕೂಡ ಇರುತ್ತೆ. ಹಳೆ ಸಾಲವನ್ನ ತೀರಿಸಲೇಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಇರುತ್ತೆ. ಅದರಲ್ಲಿ ನೀವು ಸಂಪೂರ್ಣವಾಗಿ ಸಾಲ ಮುಕ್ತರಾಗುವಂತದ್ದು, ಹಳೆ ಬಾಕಿ ಸಾಲ ವರ್ಷಗಳಿಂದ ಇರುತ್ತೆ. ಅದನ್ನ ತೀರಿಸುವಂತದ್ದು ಯೋಗಗಳಿರುತ್ತೆ. ಅದನ್ನ ಈಸಿಯಾಗಿ ತೀರಿಸುವಂತದ್ದು. ಗುರು ನಿಮಗೆ ಸಂಪೂರ್ಣವಾದಂತಹ ಅವಕಾಶ, ಅನುಕೂಲಗಳು ಮತ್ತೆ ಎದುರಿನ ವ್ಯಕ್ತಿಯ ಅದೇ ರೀತಿ ಸಪೋರ್ಟ್ ಕೂಡ ನಿಮಗೆ ಕೊಡ್ತಾನೆ ಈ ಬರುವಂತಹ ತಿಂಗಳಲ್ಲಿ. ದುಡ್ಡು ಕಾಸು ಅಂತ ಈ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾಗಿರುತ್ತೆ. ಯಾವುದೇ ರೀತಿಯ ನಿಂತ ಕಾರ್ಯಗಳಲ್ಲಿ ನೀವು ಪ್ರಗತಿಯನ್ನ ಕಾಣುವಂತದ್ದಿರುತ್ತೆ. ಅದನ್ನ ನಿಂತ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಅದರಿಂದ ಲಾಭ ನೋಡುವಂಥದ್ದು. ಹಾಗಾಗಿ ಈ ಬರುವಂತಹ ತಿಂಗಳ ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ಸಿಂಹ ರಾಶಿಯವರು ಸುಮಾರಷ್ಟು ವಿಚಾರಗಳಲ್ಲಿ ಸಮಸ್ಯೆಗಳಿಂದ ಆಚೆ ಬರುವಂತಹ ಯೋಗಗಳಿದೆ. ನಿಮ್ಮ ಕಮ್ಯುನಿಕೇಷನ್ನು ಮತ್ತೆ ನಿಮ್ಮ ಒಂದು ಯೋಚನೆ ಮಾಡುವಂಥದ್ದು, ತರ್ಕ ಆಗಿರ್ಬೋದು, ವ್ಯಾಪಾರ ಮಾಡುವಂತಹ ಒಂದು ರೀತಿ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬುದ್ಧಿವಂತರಿರ್ತೀರಾ. ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಸಂಬಂಧಗಳನ್ನ ಸುಧಾರಣೆ ಮಾಡ್ಕೊಳ್ಳೋದು. ಬುಧ ಮತ್ತೆ ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದಾರೆ. ಮಿತ್ರರಾಗಿರ್ಬೋದು, ದೂರದ ಊರಿನವರ ಮಿತ್ರರಾಗಿರ್ಬೋದು, ಹೊಸ ವ್ಯಾಪಾರ ಆರಂಭದಿಂದ ಲಾಭಗಳನ್ನ ಪಡೆಯುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನೋಡುವಂಥದ್ದಿದೆ. ಯಾವುದೇ ರೀತಿಯ ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಒಪ್ಪಂದಗಳಾಗಿರ್ಬೋದು, ಯಾವುದಾದ್ರೂ ಲೀಗಲ್ ವಿಚಾರದಲ್ಲಿ ಕೋರ್ಟ್ ಕಚೇರಿಗೆ ಹೊಸ ಕೇಸ್ ಹಾಕೋದಾಗಿರ್ಬೋದು, ಅವೆಲ್ಲವೂ ಕೂಡ ಈ ಬರುವಂತಹ ತಿಂಗಳಲ್ಲಿ ಮಾಡಿದ್ರೆ ಅದರಿಂದ ಉತ್ತಮವಾದಂತಹ ಲಾಭ ಮತ್ತೆ ನಿಮ್ಮ ಶತ್ರುನೇ ಮಿತ್ರರಾಗುವಂತಹ ಒಂದು ಅವಕಾಶ, ಅನುಕೂಲಗಳಿರುತ್ತೆ. ಜೊತೆಗೆ ನೋಡಿ, ಶನಿನೇ ಅಷ್ಟಮ ಸ್ಥಾನದಿಂದ ಸಂಚಾರ ಮಾಡ್ತಿದ್ದಾನೆ. ಕೆಲವೊಂದು ಆಕಸ್ಮಿಕ ಲಾಭವನ್ನ ನೋಡ್ತೀರಾ. ತುಂಬಾ ತ್ಯಾಗ ಭಾವ ಮನಸ್ಥಿತಿ ಇರುತ್ತೆ. ಬೇರೆಯವರಿಗೆ ಉದಾರವಾದಂತಹ ಮನಸ್ಥಿತಿ ನಿಮ್ದು. ಬೇರೆಯವರಿಗೆ ಸೇವೆ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ. ಅದರಿಂದ ನಿಮಗೆ ಕೀರ್ತಿ, ಗೌರವ, ಎದುರಿನ ವ್ಯಕ್ತಿಯಿಂದ ಒಂದು ರೀತಿಯ ಸಪೋರ್ಟ್ ಆಗಿರ್ಬೋದು. ಅವರ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಗೌರವವನ್ನ ನೋಡುವಂಥದ್ದು. ಇದೆಲ್ಲವೂ ಕೂಡ ಶನಿ ಅಷ್ಟಮದಲ್ಲಿ. ಗುರು ಲಾಭದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಸಮಾಜ ಕಾರ್ಯಗಳಾಗಿರ್ಬೋದು, ಮಿತ್ರರಿಂದಾಗಿರ್ಬೋದು, ನಿಮ್ಮ ಹಿರಿಯವರಿಂದಾಗಿರ್ಬೋದು, ಅವರೆಲ್ಲರೂ ಕೂಡ ಈ ಬರುವಂತಹ ತಿಂಗಳಲ್ಲಿ ಸಂಪೂರ್ಣವಾದಂತಹ ಸಪೋರ್ಟು ಮತ್ತೆ ಅನುಕೂಲಗಳು ಕೂಡ ಇರುತ್ತೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಮಕ್ಕಳಿಂದ ಸಂತಾನ ಭಾಗ್ಯ ಮತ್ತೆ ಸಂತಾನದ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಮಾನಸಿಕ ಸ್ಥಿತಿ. ನಿಮ್ಮ ಮಕ್ಕಳು ಸಿಂಹರಾಶಿಯ ಹುಡುಗರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಈ ಬರುವಂತಹ ತಿಂಗಳಲ್ಲಿ ಏನಾದರೂ ಎಕ್ಸಾಮಿನೇಷನ್ಸ್ ಅಂತ ಇದ್ರೆ ಅದರಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಬೆಳವಣಿಗೆ ಆಗಿರ್ಬೋದು. ಅವರ ಪ್ರದರ್ಶನ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮಕ್ಕಳ ವಿಚಾರದಲ್ಲಿ ತೃಪ್ತರಾಗಿರುವಂತಹ ಯೋಗಗಳು ಮತ್ತೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ತೃಪ್ತಿಯನ್ನ ಕಾಣುವಂತಹ ಮನಸ್ಥಿತಿ ಮತ್ತೆ ತುಂಬಾ ನೆಮ್ಮದಿಯಾಗಿ ಇರುವಂತದ್ದು. ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ. ಪತಿ ಪತ್ನಿಯ ಸಂಬಂಧಗಳು ಈ ಬರುವಂತಹ ತಿಂಗಳು. ಯಾವುದೇ ರೀತಿಯ ವೈಮನಸ್ಸು, ಮನಸ್ತಾಪ ಇವೆಲ್ಲ ಇದ್ರೂ ಕೂಡನು ಅದರಿಂದ ಹೊರಗೆ ಬರುವಂತದ್ದಾಗಿರ್ಬೋದು. ಎಷ್ಟೇ ಗಲಾಟೆ ಕಲಹಗಳಾದ್ರೂ ಕೂಡ ಒಂದು ಒಮ್ಮತ ವಾತಾವರಣ ಇರುತ್ತೆ. ಯಾವುದೇ ರೀತಿಯ ಡಿಸ್ಪ್ಯೂಟ್‌ಗಳು ಇರೋದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಸ್ವಲ್ಪ ರೋಗದಲ್ಲಿ ಏರುಪೇರುಗಳ ರಕ್ತ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು, ಬ್ಯಾಕ್ ಪೇನ್‌ಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು,
ದೃಷ್ಟಿಗೆ ಸಂಬಂಧಪಟ್ಟಂತ ದೋಷದ ವಿಚಾರದಲ್ಲಿ ಆಸ್ಪತ್ರೆ ಓಡಾಟಗಳು ಇರುವಂತದ್ದಿರುತ್ತೆ. ಜಾಯಿಂಟ್ ಪೇನು, ಕಾಲು ನೋವಾಗಿರ್ಬೋದು, ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಸರ್ಜರಿಗಳನ್ನು ಕೂಡ ನೋಡಬೇಕಾದಂತ ಅನಿವಾರ್ಯತೆ ಇರುತ್ತೆ. ಆದರೆ ರೋಗ ಗುಣಮುಖ ಆಗುವಂತದ್ದಾಗಿರ್ಬೋದು, ರೋಗದ ಮೇಲೆ ಹತೋಟಿಯನ್ನ ಪಡೆಯುವಂತದ್ದು ಚಿಕಿತ್ಸೆಯ ಮುಖಾಂತರ ನೀವು ಅದನ್ನ ಅನುಕೂಲಕರವಾಗಿ ಮಾಡ್ಕೊಳ್ಳುವಂತದ್ದು ಯೋಗ ಇದೆ. ರೋಗದ ಮೇಲೆ ಹತೋಟಿಯನ್ನು ಕೂಡ ಪಡೆಯುವಂತ ಯೋಗಗಳಿದೆ. ಜೊತೆಗೆ ರಾಹು ಕೂಡ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಸುಮಾರಷ್ಟು ದೂರದ ಪ್ರಯಾಣಗಳ ಮಾಡುವಂತದ್ದಾಗಿರ್ಬೋದು, ವಿದೇಶ ಪ್ರಯಾಣಗಳ ಯೋಗಗಳಂತ ನೋಡುವಂತದ್ದಾಗಿರ್ಬೋದು, ಮತ್ತೆ ಗುರುತು ಪರಿಚಯ ಇಲ್ದೆಯವರ ಜೊತೆಗೆ ವ್ಯವಹಾರಗಳನ್ನ ಮಾಡುವಂತದ್ದು, ಅಂತರದಿಂದ ಲಾಭ ಪಡೆಯುವಂತದ್ದು. ಯಾರಾದ್ರೂ ನೀವು ಗವರ್ನಮೆಂಟ್‌ಗೆ ಸಂಬಂಧಪಟ್ಟಂತಹ ವರ್ಕು, ಏನಾದ್ರು ಟೆಂಡರು, ಇಲ್ಲ ಯಾವ್ದಾದ್ರು ಒಂದು ಪ್ರೈವೇಟ್ ಅಲ್ಲಿನೇ ಕಾಂಟ್ರಾಕ್ಟ್ ಮಾಡ್ತಿದ್ರಿ ವಿದೇಶಿಯರ ಜೊತೆಗೆ. ಅದರಿಂದ ಲಾಭ ಮತ್ತೆ ಹೊಸ ಮಾರ್ಗಗಳು ಈ ಬರುವಂತಹ ತಿಂಗಳಲ್ಲಿ ಓಪನ್ ಆಗುತ್ತೆ. ಸೊ ಹಾಗಾಗಿ ಬಿಸ್ನೆಸ್ ವಿಚಾರದಲ್ಲಿ ಮತ್ತೆ ಯಾವ್ದಾದ್ರು ಹೊಸ ಅಪಾರ್ಚುನಿಟಿ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು. ಜಾಬ್ ಅಲ್ಲಿ ತುಂಬಾ ಉತ್ತಮವಾದಂತ ಅನುಕೂಲಗಳು ಮತ್ತೆ ಹೆಸರು, ಗೌರವ ಮಾಡುವಂತದ್ದಿರುತ್ತೆ. ಕೈಗೆತ್ಕೊಂಡ ಕೆಲಸ ಎಷ್ಟೇ ಡಿಫಿಕಲ್ಟ್ ಆಗಿದ್ರು ಅದನ್ನ ಸರಿ ಮಾಡ್ಕೊಳ್ಳುವಂತದ್ದಿರುತ್ತೆ. ಜೊತೆಗೆ ಕೆಲವೊಂದು ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಈ ಬರುವಂತಹ ತಿಂಗಳಲ್ಲಿ ಉದ್ಯೋಗದ ಬದಲಾವಣೆಗಳಾಗಿರ್ಬೋದು, ಚೇಂಜಸ್ ಅನ್ನ ನೋಡುವಂತದ್ದು ಸಾಧ್ಯತೆಗಳಿಗೆ, ಸುಮಾರು ಜನರಿಗೆ ಟ್ರಾನ್ಸ್‌ಫರ್ ಕೂಡ ಆಗುವಂತದ್ದಾಗಿರ್ಬೋದು. ಇಲ್ಲಾಂದ್ರೆ ನೀವು ಮಾಡುವಂತಹ ಉದ್ಯೋಗದಿಂದ ಬದಲಾವಣೆ, ಡಿಪಾರ್ಟ್‌ಮೆಂಟ್ ಚೇಂಜ್ ಆಗುವಂತದ್ದಿರುತ್ತೆ. ಮತ್ತೆ ಸುಮಾರಷ್ಟು ರಿಸರ್ಚ್ ಅಲ್ಲಿ ಯಾವ್ದಾದ್ರು ಒಂದು ಗೌಪ್ಯ ವಿಚಾರವನ್ನ ತಿಳಿದುಕೊಳ್ಳೋದಾಗಿರ್ಬೋದು, ರಹಸ್ಯ ವಿಚಾರದಿಂದ ಲಾಭ ಪಡೆಯೋದು, ಇವೆಲ್ಲವೂ ಕೂಡ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಿತಶತ್ರುಗಳು ಕೂಡ ಇರ್ತಾರೆ. ನಿಮ್ಮ ಶತ್ರುಗಳ ಮೇಲೆ ಒಂದು ನಿಗಾ ಇಡಬೇಕು, ಗೌಪ್ಯವಾಗಿರಬೇಕು. ಯಾವುದೇ ರೀತಿಯ ಒಂದು ಕೋರ್ಟ್ ಕಚೇರಿ ವಿಚಾರದಲ್ಲಿ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಮೇಲುಗೈಯನ್ನ ಸಾಧನೆ ಮಾಡುವಂತಹ ಅವಕಾಶ ಯೋಗಗಳಿದೆ. ಹಾಗಾಗಿ ಸಿಂಹ ರಾಶಿ, ಸಿಂಹ ಲಗ್ನದವರಿಗೆ ಬರುವಂತಹ ತಿಂಗಳು ತುಂಬಾ ಉತ್ತಮವಾದಂತಹ ಅವಕಾಶ, ಅನುಕೂಲಗಳಿರುತ್ತೆ. ಅದರ ಉಪಯೋಗವನ್ನ ಪಡ್ಕೋಬೇಕು. ಏನು ಪರಿಹಾರ ಮಾಡಬೇಕು ನೋಡಿ, ಶನೈಶ್ಚರನಿಗೆ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಮತ್ತೆ ಶನಿವಾರದ ದಿವಸ ಆಂಜನೇಯನ ಸ್ತುತಿ ಪಠನೆ ಮಾಡೋದು, ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಮಾಡೋದು, ಮತ್ತೆ ಶನಿವಾರದ ದಿವಸ ಶನೈಶ್ಚರನಿಗೆ ನೀವು ಆ ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನ ಮಾಡಿಸೋದ್ರಿಂದ ತುಂಬಾ ಉತ್ತಮವಾದಂತಹ ಫಲಗಳನ್ನ ನೀವು ನೋಡುವಂತದ್ದಿದೆ. ಜೊತೆಗೆ ನೀವು ದುರ್ಗಾದೇವಿಯ ಆರಾಧನೆಯನ್ನ ಮಾಡಿ ಬರುವಂತಹ ತಿಂಗಳಲ್ಲಿ ನಿಮಗೆ ಸಂಬಂಧಗಳಾಗಿರ್ಬೋದು, ಹೆಸರು, ಕೀರ್ತಿ, ಗೌರವ ಇವೆಲ್ಲ ಒದಗಿ ಬರುತ್ತೆ. ಪ್ರತಿ ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗೋದು, ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡಿ, ಅದರಿಂದ ತುಂಬಾ ಉತ್ತಮವಾದಂತಹ ಲಾಭ ಆಗುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಸೂರ್ಯನ ರತ್ನವನ್ನ ಧಾರಣೆ ಮಾಡಿ, ಮಾಣಿಕ್ಯವನ್ನ ಧಾರಣೆ ಮಾಡಿ. ಆರೋಗ್ಯದಲ್ಲಿ ಏರುಪೇರು, ಅಧಿಕಾರ ಮತ್ತೆ ಏನಾದ್ರೂ ಪ್ರಮೋಷನ್ ಅಲ್ಲಿ ಅಡೆತಡೆಗಳಿದ್ರೆ ಅದರಿಂದ ಆಚೆ ಬರುವಂತದ್ದು. ಜೊತೆಗೆ ನೀವೊಂದು ಗುಲಾಬಿ ಕಲರ್ ವಸ್ತ್ರವನ್ನ ಜೊತೆಗೆ ಇಟ್ಕೊಂಡ್ರು ಕೂಡನು ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡುವಂತದ್ದಿರುತ್ತೆ. ಹೇಳಿದಂತಹ ಎಲ್ಲಾ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಾಗೆ ಬರುವಂತಹ ತಿಂಗಳು ನಿಮ್ಮ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.